ಇಲ್ಲಿ ಆಸೆನೇ ಬೇರೆ, ನಿಜವಾದ ಪ್ರೀತಿನೇ ಬೇರೆ ಆಗಿರುತ್ತೆ. ಆದರೆ ಕೆಲವ್ರಿಗೆ ಇಲ್ಲಿ ಖಂಡಿತ ಅದು ಅರ್ಥ ಆಗೋದಿಲ್ಲ. ಅಂದರೆ ಯಾರು ಇವರು ದೇಹವನ್ನು, ಇವರ ಒಂದು ದುಡ್ಡನ್ನು ಆಸೆ ಪಡ್ತಾ ಇರ್ತಾರೋ ಅವರದ್ದೇ ನಿಜವಾದ ಪ್ರೀತಿ ಅಂತ ಕೆಲವರು ನಂಬ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಯಾರು ಇವರನ್ನ ಪ್ರಾಮಾಣಿಕವಾಗಿ ಪ್ರೀತಿಸ್ತಾ ಇರ್ತಾರಲ್ಲ, ಇವ್ರನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇರ್ತಾರೆ, ಅವರಿಗೆ ಇವರಿಂದ ಬೇಕಾದಂಥದ್ದು ಪ್ರೀತಿ ಮಾತ್ರ ಆಗಿರುತ್ತೆ, 2 ನಿಮಿಷ ಸಮಯ ಮಾತ್ರ ಆಗಿರುತ್ತೆ. ಅದು ಕೂಡ ಮನ್ಸಾರೆ 2 ನಿಮಿಷ ನನ್ನ ಜೊತೆಗೆ ಮಾತಾಡು ಸಾಕು. ಏನೋ ಒಂದು ಥರ ಧೈರ್ಯ ಬರುತ್ತೆ, ನೀನು ನನ್ನ ಜೊತೆಗಿದ್ರೆ, ನಿನ್ನ ಜೊತೆಗೆ ಮಾತಾಡಿದರೆ ನನಗೆ ಸಮಾಧಾನ ಆಗುತ್ತೆ, ತುಂಬ ಇಷ್ಟಪಡ್ತಾ ಇದ್ದೀನಿ ನಿನ್ನ, ನೀನಿಲ್ಲ ಅಂದರೆ ನನಗೆ ಬದುಕೋಕೆ ಆಗಲ್ಲ ಅನ್ನೋಷ್ಟು ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಮನಸಾರೆ ಇಷ್ಟಪಡೋವಂಥವ್ರನ್ನ ಕಡೆಗಣಿಸ್ಬಿಡ್ತಾರೆ. ಆದರೆ ಯಾರು ಬಣ್ಣದ ಮಾತುಗಳನ್ನ ಆಡ್ಕೊಂಡು ಅವ್ರ ಕೆಲಸ ಆಗಬೇಕಾಗಿರುತ್ತೆ ನೋಡಿ, ಬಣ್ಣದ ಮಾತುಗಳನ್ನ ಆಡೋದಾಗಿರ್ಬೋದು, ಇವ್ರನ್ನ ಹೊಗಳೋದಾಗಿರ್ಬೋದು, ಇವ್ರ ಬಗ್ಗೆ ಏನೆಲ್ಲ ಆಸೆಗಳನ್ನ ಹುಟ್ಟಿಸ್ಕೊಂಡವರು ಇವರಿಂದ ದುಡ್ಡು ಅಥವಾ ದೇಹ ಬೇಕಾಗಿರುತ್ತಲ್ಲ ಅವರದ್ದೇ ನಿಜವಾದ ಪ್ರೀತಿ, ಅವರೇ ತುಂಬ ಒಳ್ಳೆಯವರಂತ ನಂಬಿ ಜೊತೆಗಿರೋ ಜೀವವನ್ನು ಕಡೆಗಣಿಸೋಕೆ ಶುರು ಮಾಡ್ತಾರೆ. ಆದರೆ ಒಂದು ಸತ್ಯವನ್ನು ನೆನ್ಪಿಟ್ಕೊಳ್ಳಿ, ಫೈನಲಿ ನೀವು ಅವ್ರ ಬಣ್ಣ ಬಯಲಾಗುತ್ತೆ, ಅವರಿಂದ ಮೋಸ ಹೋಗಿ ಕಣ್ಣೀರು ಹಾಕಬೇಕಾಗತ್ತೆ. ಇಲ್ಲಿ ದುಡ್ಡು ಮತ್ತು ದೇಹವನ್ನು ಆಸೆ ಪಡೋರು ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕೆ ಖಂಡಿತ ಸಾಧ್ಯ ಇಲ್ಲ. ಅದೇ ನಿಮಗೆ ಏನು ಬೇಕು ಅವರಿಗೆ ಅದು ಕೊಡೋದನ್ನ ನಿಲ್ಲಿಸ್ಬಿಟ್ರೆ ನೀವು ಖಂಡಿತವಾಗ್ಲೂ ಏನಾಗುತ್ತಂತ ಅಂದರೆ ಬರ್ತಾ ಬರ್ತಾ ನಿಮ್ಮನ್ನು ಕೀಳಾಗಿ ನೋಡೋಕೆ ಶುರು ಮಾಡ್ತಾರೆ ಅವರು. ಯಾಕಂದರೆ ಅವ್ರ ಕೆಲಸ ಇರೋದೇ ಅದಲ್ವಾ. ಆದರೆ ನಿಜವಾಗ್ಲೂ ಪ್ರೀತಿಸೋರು ಹಂಗಲ್ಲ. ನೀವೆಷ್ಟೇ ಕಷ್ಟದಲ್ಲಿರಿ, ಎಷ್ಟೇ ಕಣ್ಣೀರು ಆಗ್ತಾ ಇದ್ರು ಕೂಡ ನಿಮ್ಮ ಜೊತೆಗೆ ನಿಲ್ತಾರೆ. ನಾನಿದ್ದೀನಿ, ಹೆದರಬೇಡ, ನಿನ್ನ ಜೊತೆಗೆ ನಾನಿದ್ದೀನಿ, ನಿನ್ನ ಕಷ್ಟ ಸುಖಗಳು ಬೇರೆ ಅಲ್ಲ, ನನ್ನ ಕಷ್ಟ ಸುಖ ಬೇರೆ ಅಲ್ಲ, ನೀನು ಚೆನ್ನಾಗಿರಬೇಕು, ಟೈಮ್ ಟು ಟೈಮ್ ಊಟ ತಿಂಡಿ ಮಾಡು, ಊಟ ಮಾಡ್ದ ಅಂತ ಕೇಳ್ತಾ ಇರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಕೆಲವರು ಏನು ಮಾಡಿಬಿಡ್ತೀರಾ ಅಂತ ಅಂದರೆ ಅಂಥವ್ರನ್ನೇ ಕಡೆಗಣಿಸ್ತೀರಾ. ಖಂಡಿತ ಇಲ್ಲಿ ಕೆಲವು ಜನಗಳು ಹೆಂಗಾಗಿದೆ ಅಂತಂದರೆ ಎಲ್ಲರನ್ನೂ ಒಳ್ಳೆಯವ್ರಂತ ನಂಬಿ, ಯಾರ್ಯಾರನ್ನೂ ಒಳ್ಳೆಯವ್ರಂತ ನಂಬಿ ಒಂದು ಹೆಜ್ಜೆ ಮುಂದೋಗಿ ಎಲ್ಲವನ್ನೂ ಕೂಡ ಮಾಡೋಕ್ಕೋಗಿ, ಅಂದರೆ ಏನೆಲ್ಲ ಮಾಡಬಾರ್ದು ಎಲ್ಲದಕ್ಕೂ ಕೂಡ ಮುಂದಾಗಿ ನಂಬಿಕೆಯಿಂದ. ನೀವು ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ. ಆದರೆ ಏನಾಗುತ್ತಂತ ಅಂದರೆ ಕಣ್ಮುಚ್ಚಿ ನಂಬ್ಕೊಂಡು ಹೋದಾಗ, ಬಣ್ಣದ ಮಾತುಗಳಿಗೆ ನೀವು ಮರಳಾದಾಗ ನಿಮ್ಮಿಂದ ಏನು ಯೂಸ್ ಬೇಕೋ ಎಲ್ಲ ತೊಗೊಂಡ್ಬಿಡ್ತಾರೆ. ಅವ್ರಿಗೆ ಏನೇನು ಕೆಲಸ ಆಗಬೇಕು ಎಲ್ಲವನ್ನೂ ಕೂಡ ತೊಗೊಂಡು ಲಾಸ್ಟಿಗೆ ನಿಮ್ಮನ್ನು ಕೀಳಾಗಿ ನೋಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ನೀವೇ ಸರಿ ಇಲ್ಲ ಅಂತ ಹೇಳಿ ಬಿಟ್ಟೋಗ್ಬಿಡ್ತಾರೆ. ಇದು ತುಂಬ ಜನಕ್ಕೆ ಇದು ಅನುಭವ ಆಗಿದೆ. ನಿಮ್ಗೆ ಆಗೋದು ಬೇಡ ಅಂತ ನಾನು ಹೇಳ್ತಾ ಇರುವಂಥದ್ದು. ನೀವು ಕೆಟ್ಟವ್ರಂತ ಹೇಳ್ತಾ ಇಲ್ಲ, ಒಂದು ಸಮಯ ಬರುತ್ತೆ, ಜನಗಳನ್ನ ನಂಬುವಂಥ ಸಮಯ ಬರುತ್ತೆ, ನಿಜವಾದ ಪ್ರೀತಿನ ಅರ್ಥ ಮಾಡ್ಕೊಳ್ಳದೆ ಇರುವಂಥ ಸಮಯ ಕೂಡ ಬರುತ್ತೆ. ಆದರೆ ನಾನು ಹೇಳುವಂಥದ್ದು ಏನಂತ ಅಂದರೆ ಆಗಿದ್ದಾಗೋಯ್ತು ಅಲ್ವಾ, ಆಗಿದ್ದಾಗೋಯ್ತು. ಜನಗಳು ಹಿಂಗಿದಾರಂತ ಗೊತ್ತಾದಾಗ ನಿಮ್ಮನ್ನು ಯಾರು ಪ್ರೀತಿಸ್ತಾ ಇದ್ದಾರೆ, ನಿಜವಾಗ್ಲೂ ನಿಮ್ಮನ್ನು ಪ್ರೀತಿಸೋ ಹೃದಯ ಜೊತೆಗಿರಬೇಕಾದ್ರೆ ಅವ್ರಿಗೆ ಮೋಸ ಮಾಡಿ ನೀವು ಯಾರನ್ನೋ ಪಡ್ಕೋಬೇಕು, ಯಾರ ಜೊತೆಗೋ ನೀವು ಅವ್ರ ಸಹಾಯಕ್ಕೆ ನಿಲ್ಲಬೇಕು, ಯಾರೋ ಸ್ವಾರ್ಥಿಗಳಿಗೆ ನಿಮ್ಮ ಪ್ರೀತಿನ ಕೊಟ್ಟು, ನಿಮ್ಮ ದೇಹವನ್ನು ಕೊಟ್ಟು, ನೀವು ದುಡ್ಡನ್ನು ಕೊಟ್ಟಾಗೋದು ಬೇಡ ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು. ನಿಮಗೂ ಕೂಡ ಒಂದು ಮನಸ್ಸಿದೆ, ಯಾರು ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಂಡಿರ್ತಾರಲ್ಲ ಅವ್ರನ್ನ ಕಡೆಗಣಿಸ್ಬೇಡಿ. ಈ ಕಡೆ ಅವ್ರ ಕಣ್ಣೀರಿನ ಶಾಪ ಕೂಡ ಒಳ್ಳೇದಲ್ಲ. ಜೊತೆಗೆ ಏನಂತ ಅಂದರೆ ನೀವು ನಂಬ್ಕೊಂಡು ಹೋಗಿದ್ರಲ್ಲ ಆ ವ್ಯಕ್ತಿಗಳು ಕೂಡ ಅಷ್ಟೊಂದು ನಿಮ್ಮ ಜೊತೆಗೆ ನಿಲ್ಲೋಕ್ಕೂ ಕೂಡ ಸಾಧ್ಯ ಇಲ್ಲ. ಮನಸ್ಸನ್ನು ಅರ್ಥ ಮಾಡ್ಕೊಂಡವ್ರು ಮಾತ್ರ ನಿಮ್ಮ ಜೊತೆ ಕೊನೆಯವರೆಗೂ ಇರ್ತಾರೆ, ಅದು ಎಂಥ ಪರಿಸ್ಥಿತಿ ಇರಲಿ. ಆಯಿತಾ, ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಜವಾದ ಪ್ರೀತಿನ ಕಳ್ಕೊಂಡು ಕಣ್ಣೀರು ಹಾಕೋ ಬದಲು, ನೀವು ಕೂಡ ಮತ್ತೊಬ್ಬರನ್ನ ನಂಬಿ ಮೋಸ ಹೋಗೋ ಬದಲು ಜೊತೆಗಿದ್ದಾಗ ಉಳಿಸ್ಕೊಳ್ಳಿ, ಕಾಪಾಡ್ಕೊಳ್ಳಿ. ಅದು ನಿಮ್ಮನ್ನು ದೇವರು ಕೂಡ ತುಂಬ ಚೆನ್ನಾಗಿ ಕಾಪಾಡ್ತಾ ನಿಮ್ಮನ್ನು. ಅವಾಗ ತುಂಬ ನಗ್ನಗ್ತಾ ಇರ್ತೀರ. ನೀವು ಕೆಟ್ಟೋರಂತ ಹೇಳ್ತಾ ಇಲ್ಲ, ಕೆಲವೊಂದು ಸರಿ ತಪ್ಪುಗಳು ನಡೆದ್ಬಿಡುತ್ತೆ ಜೀವನದಲ್ಲಿ. ತಪ್ಪು ಅಂತ ಹೇಳ್ತಾ ಇಲ್ಲ ನಾನು, ಕೆಲವೊಂದು ಸಲ ನಡೆದ್ಬಿಡುತ್ತೆ. ಆದರೆ ಅದನ್ನು ತಿದ್ಕೊಳ್ಳೋಕ್ಕೂ ಕೂಡ ಒಂದು ಅವಕಾಶ ಸಿಗುತ್ತೆ, ಒಂದು ಸಮಯ ಬರುತ್ತೆ. ಈಗ ನೀವು ಯಾರನ್ನೋ ನಂಬಿ ನೀವೇನು ಖುಷಿಯಾಗಿಲ್ಲ ಆಯಿತಾ, ಅವ್ರ ಕಡೆಯಿಂದ ಮನೇಲಿ ಎಷ್ಟೊಂದು ಬೆಲೆ ಇದೆ ನಿಮಗೆ, ಆದರೆ ಅವ್ರ ದೃಷ್ಟಿಯಲ್ಲಿ ನಿಮಗೆ ಬೆಲೆನೇ ಇಲ್ಲ, ನೀನೇನು ಅನ್ನೋ ರೀತಿ ನೋಡ್ತಾರೆ. ಆದರೆ ಮನೇಲಿ ನಿಮ್ಗೆ ಹಂಗಿರಲ್ಲ, ಎಲ್ಲೊಂದು ಕಡೆ ಮನೇಲಿ ನೀವು ಹೇಳ್ದಂಗೆ ನಡೀತಾ ಇರುತ್ತೆ, ಬಟ್ ಅವ್ರ ದೃಷ್ಟಿಯಲ್ಲಿ ನಿಮಗೆ ಓಪನ್ ಆಗಿ ಹೇಳೋದಂತ ಅಂದರೆ ಒಂದು ನಾಯಿಗಿರೋಷ್ಟು ಬೆಲೆ ಕೂಡ ನಿಮಗೆ ಕೊಡ್ತಾ ಇರಲ್ಲ ಅವರು. ಆದರೆ ನಿಮ್ಮಿಂದನೇ ಎಲ್ಲ ಒಂದು ಒಳ್ಳೇದಾಗ್ತಾ ಇರುತ್ತೆ, ಅವರಿಗೆ ನಿಮ್ಮಿಂದನೇ ಒಂದು ಸಹಾಯ ಆಗ್ತಾ ಇರುತ್ತೆ. ಆದರೆ ನಿಮಗೆ ಮಾತ್ರ ಅವ್ರು ಬೆಲೆ ಕೊಡ್ತಾ ಇರಲ್ಲ. ಯಾಕೆ? ನೀವು ಅತಿಯಾಗಿ ನಂಬಿರೋದಕ್ಕೆ. ನಿಮ್ಮಿಂದನೇ ಎಲ್ಲ ಸಿಗ್ತಾ ಇರುತ್ತೆ, ಆದರೂ ಕೂಡ ನಿಮಗವ್ರು ಬೆಲೆ ಕೊಡ್ತಾ ಇಲ್ಲ ಅಂತ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಅಗತ್ಯ ಮುಗಿತಾ ಇದೆ. ನಿಮ್ಮ ಅಗತ್ಯ ಮುಗಿತಾ ಇದೆ, ನಿಮ್ಮಿಂದ ಏನು ಸಿಗಬೇಕು ಅದು ಸಿಗ್ತಾ ಇದೆ, ಸಿಕ್ಕಿದೆ, ಮುಗಿತಿನ್ನು ಮತ್ತೊಬ್ಬರನ್ನ ನೋಡ್ಕೋಬೇಕು. ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಇದು ಅರ್ಥ ಆಗಲ್ಲ. ಕೆಲವರಿಗೆ ನಾನು ಹೇಳೋ ಮಾತು ಬೇಜಾರು ಕೂಡ ಆಗ್ಬೋದು. ಆದರೆ ನಾನು ಹೇಳುವಂಥದ್ದು ಏನಂದರೆ ನನ್ನ ಕುಟುಂಬ ಅಂದಮೇಲೆ ನಿಮ್ಮನ್ನು ನನ್ನ ಕುಟುಂಬ ಅಂತ ನಾನು ಅನ್ಕೊತೀನಿ ಅಂದಮೇಲೆ ನೀವು ಕೂಡ ಚೆನ್ನಾಗಿರಬೇಕು, ನಿಮಗೂ ಕೂಡ ಒಂದು ಮನಸ್ಸಿದೆ. ನೀವು ಕೂಡ ಯಾರ್ಯಾರನ್ನ ನಂಬಿ ಮೋಸ ಹೋಗೋದು ನನಗೆ ಇಷ್ಟ ಇಲ್ಲ ಅಲ್ವಾ. ದಯವಿಟ್ಟು ಕೂಡ ಇನ್ಮೇಲೆ ಅರ್ಥ ಮಾಡ್ಕೊಂಡು ಚೆನ್ನಾಗಿರಿ, ನಿಮ್ಮ ಜೀವನ ಕೂಡ ಚೆನ್ನಾಗಿರುತ್ತೆ. ಕಂಡೋರನ್ನ ನಂಬ್ಕೊಂಡು ಮೋಸ ಹೋಗಿ ಕಣ್ಣೀರು ಹಾಕಿ ನಿಮ್ಗೇನ್ರಿ ಕಮ್ಮಿ ಆಗಿದೆ? ನಿಮ್ಮ ಬೆಲೆನ ಯಾರೋ ನಿಮ್ಮನ್ನು ಕೀಳಾಗಿ ನೋಡೋಕ್ಕಲ್ಲ ಅಪ್ಪ ಅಮ್ಮ ಎತ್ತಿರೋದು, ಕರೆಕ್ಟ್ ಅಲ್ವಾ? ತಂದೆ ತಾಯಿಗಳು ಯಾಕೆ ಎತ್ತಿರೋದು? ಯಾರ್ಯಾರೋ ನಿಮ್ಮನ್ನು ಕೀಳಾಗಿ ನೋಡಲಿ, ಯಾರ್ಯಾರೋ ನಿಮಗೆ ಬಾಯಿ ಬಂದಂಗೆ ಮಾತಾಡಲಿ ಅಂತನಾ? ಖಂಡಿತ ಇಲ್ಲ. ಇವತ್ತಿನ ಮಟ್ಟಿಗೆ ತುಂಬ ಚೆನ್ನಾಗಿರ್ಬೋದು ಅಂಥವ್ರು, ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಮೋಸ ಮಾಡ್ತಾರೆ. ಹುಷಾರಾಗಿರಿ, ನಿಮ್ಮ ಜೀವನ ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳಿ.
ಒಂದು ದೇವರು ನಿಮಗೆ ಅಂದುಕೊಂಡಂತೆ ಏನು ನಡೀತಾ ಇಲ್ಲ ಜೀವನದಲ್ಲಿ ಅಂದ ತಕ್ಷಣ ನಿಮ್ಮ ಹಣೆ ಬರ ಸರಿ ಇಲ್ಲ ಅಂತಲ್ಲ. ದೇವರು ಯಾವ ದಾರಿಲಿ ಕರ್ಕೊಂಡು ಹೋಗ್ತಾ ಇದ್ದಾನೋ ಆ ದಾರಿಲಿ ನೀವು ಹೆಮ್ಮೆಯಿಂದ ಹೆಜ್ಜೆ ಇಡಿ. ದೇವರೇ ನಿಮ್ಮನ್ನ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾನೆ, ಗೆಲುವಿನ ಇದಕ್ಕೆ ಕರ್ಕೊಂಡು ಹೋಗ್ತಾನೆ. ಅದೇ ನಿಮ್ಮ ಗೆಲುವಿನ ದಾರಿಯಾಗಿರುತ್ತೆ. ಅಂದುಕೊಂಡಂಗೆ ಏನು ನಡೀತಾ ಇಲ್ಲ ಅಂದ ತಕ್ಷಣ ಹಣೆ ಬರ ಸರಿ ಇಲ್ಲ ಅಂತಲ್ಲ. ದೇವ್ರ ಇಚ್ಛೆ ಬೇರೆ ಆಗಿದೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕಂತ. ಅದ್ರ ಬಗ್ಗೆ ಗಮನ ಕೊಡಿ, ನಿಮ್ಮ ಲೈಫ್ ಬಗ್ಗೆ ಗಮನ ಕೊಡಿ, ನಿಮ್ಮ ಖುಷಿ ಬಗ್ಗೆ ಗಮನ ಕೊಡಿ. ನೀವು ಕೂಡ 4 ಜನರ ಥರ ಆರಾಮಾಗಿ ಊಟ ನಿದ್ರೆ ಮಾಡಿಕೊಂಡು ನಿಮ್ಗೇನು ಇಷ್ಟನೋ ಆ ಕೆಲಸಗಳನ್ನ, ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ನೀವು ಕೂಡ ನಗ್ನಗ್ತಾ ಇರಬೇಕು. ನಿಮ್ಮನ್ನ ಕಂಡವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಮೋಸ ಹೋಗಿ ಕಣ್ಣೀರು ಹಾಕಲಿ ಅಂತ ಕೂಡ ತಂದೆ ತಾಯಿ ಎತ್ತಿಲ್ಲ. ಜೊತೆಗಿರೋ ಜೀವವನ್ನು ಪ್ರೀತಿ ಅರ್ಥ ಮಾಡ್ಕೊಳ್ಳದೆ ಅವ್ರ ಪ್ರೀತಿನ ಕಡೆಗಣಿಸಿ ಅಂತ ಕೂಡ ತಂದೆ ತಾಯಿಗಳು ಹೇಳಿಲ್ಲ. ಆಯಿತಾ? ಒಂದು ಒಳ್ಳೆ ಜೀವನ ಸಿಕ್ಕಿದೆ ಅಂದಮೇಲೆ ಅದನ್ನು ಚೆನ್ನಾಗೇ ಇಟ್ಕೊಳ್ಳಿ. ನಿಮ್ಮ ಜೀವನ ನಿಮ್ಮ ಕೈಲೇ ಇದೆ. ಆಯಿತಾ? ಕಣ್ಣಿಗೆ ಇಷ್ಟ ಆದವರೆಲ್ಲ, ಚೆನ್ನಾಗಿ ಮಾತಾಡಿದವರೆಲ್ಲ ತುಂಬ ಒಳ್ಳೆಯವರು ಅಂತ ನಂಬಿ ಮೋಸ ಹೋಗಬೇಡಿ. ಆಯಿತಾ? ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.